ANMR ನ್ಯೂಸ್ಗೆ ಸ್ವಾಗತ. ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ರವರನ್ನು ಸನ್ಮಾನಿಸಿದ ಚಿಂತಾಮಣಿಯ ಎಡಗೈ ಸಮುದಾಯ. ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ KV ಗೌತಮ್ ರವರು ತಮ್ಮ ಪರ ಮತಯಾಚನೆ ಮಾಡುವ ಸಲುವಾಗಿ ಸೋಮವಾರ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರ ಚಿಂತಾಮಣಿ ನಗರದ ಮಾಳಪ್ಪಳ್ಳಿ ನಿವಾಸದ ಬಳಿ ಸೋಮವಾರ ಸಂಜೆ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಎಡಗೈ ಸಮುದಾಯದ ಹಲವಾರು ಮುಖಂಡರು KV ಗೌತಮ್ ರವರನ್ನು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಚಿಂತಾಮಣಿ ಎಡಗೈ ಸಮುದಾಯದ ತಾಲೂಕು ಮುಖಂಡರು ಹಾಗೂ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಬೀಡಾ ಶ್ರೀನಿವಾಸ್ ನೇತೃತ್ವದಲ್ಲಿ ದಲಿತ ಸೇನೆಯ ಪದಾಧಿಕಾರಿಗಳು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ KV ಗೌತಮ್ ರವರನ್ನು ಶಾಲು ಹೊದಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ನಂತರ ನಗರಸಭಾ ಸದಸ್ಯ JB ಮುರಳಿ, ಕಾಂಗ್ರೆಸ್ ಪಕ್ಷದ SC ST ಸಂಘಟನೆಯ ಹಲವು ಪದಾಧಿಕಾರಿಗಳು, ನಗರಸಭಾ ಸದಸ್ಯರು ಸೇರಿದಂತೆ ಇತರೆ ಕಾಂಗ್ರೆಸ್ ಮುಖಂಡರು ಹಾಗೂ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಎಡಗೈ ಸಮುದಾಯದ ಮುಖಂಡರು ಸೇರಿದಂತೆ ಹಲವಾರು ಮಂದಿ ಗೌತಮ್ ರವರನ್ನು ಸನ್ಮಾನಿಸಿ ಗೌರವಿಸದಲ್ಲದೆ ಅವರ ಜೊತೆ ಫೋಟೋಶೂಟ್ ಸಹ ಮಾಡಿಕೊಂಡರು. ನಂತರ ಅಭ್ಯರ್ಥಿ KV ಗೌತಮ್ ರವರು ಸಚಿವ ಡಾಕ್ಟರ್ MC ಸುಧಾಕರ್ ಅವರ ನಿವಾಸಕ್ಕೆ ತೆರಳಿ ಸಚಿವರ ತಂದೆ ಮಾಜಿ ಗೃಹ ಸಚಿವರಾದ A ಚೌಡರೆಡ್ಡಿ ಮತ್ತು ಅವರ ಪತ್ನಿ ಶಾಂತಮ್ಮ ಚೌಡರೆಡ್ಡಿಯವರ ಕಾಲಿಗೆ ಮುಗಿದು ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಸಹ ಪಡೆದುಕೊಂಡರು. ಈ ಸಂದರ್ಭದಲ್ಲಿ MLC ಅನಿಲ್ ಕುಮಾರ್, ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್ ಸೇರಿದಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಬಾ ನಾಗರಾಜ್, ಲಕ್ಷ್ಮಣ ರೆಡ್ಡಿ, KPCC ಸದಸ್ಯ ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.